ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡ ಎದವಣೆಯ ಲಿಂಗಯ್ಯ ದಯ ಮಾಡೋ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಹಳೆ ಮೈಸೂರು ಭಾಗದ ಅಂದಿನ ಕಾಲದ ಹಿರಿಯ ಜಾನಪದ ಕಲಾವಿದರುಗಳಲ್ಲಿ ಅತ್ಯಂತ ಪ್ರಮುಖರಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಂಥ ಉಳ್ಳಂಬಳ್ಳಿ ಮಾದೇವಣ್ಣನವರ ಶಿಷ್ಯ ಪರಂಪರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಳಿದುಳಿದಿರತಕ್ಕಂಥ ಅತ್ಯಂತ ಉನ್ನತ ಜಾನಪದ ಗೀತೆಯನ್ನು ಮಂಟೇಸ್ವಾಮಿ ಮಹದೇಶ್ವರ ಮಹಾಕಾವ್ಯಗಳನ್ನು ಅತ್ಯಂತ ಅದ್ಭುತವಾಗಿ ನಿಮ್ಮ ಮುಂದೆ ಹಾಜರುಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಮಳವಳ್ಳಿ ಮೂಲದ ಕೋಣನಕೊಪ್ಪಲು ಗ್ರಾಮದ ಪ್ರಖ್ಯಾತ ತಂಬೂರಿ ಕಲಾವಿದರೊಬ್ಬರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಅಣ್ಣ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಳವಳ್ಳಿ ತಾಲೂಕು ಕೋಣನಕೊಪ್ಪಲಿನ ಪ್ರಖ್ಯಾತ ಜನಪದ ಕಲಾವಿದ ಮಳವಳ್ಳಿ ಸಿದ್ದರಾಜುರವರ ಜಾನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಣ್ಣ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ. ಹೌದಾ? ನೀವು ಹಾಡು ಅಂದರೆ ಆಡ್ತಾ ಇರ್ತೀರಿ ಆಡ್ತಾ ಇರ್ತೀವಿ ಸರ್ ಅಲ್ವಾ? ಆಡ್ತಾ ಇರ್ತೀರಿ. ಯೂಟ್ಯೂಬಲ್ಲಿ ನೀವು ಭಾಳ ಫೇಮಸ್ಸು ಅಲ್ವಾ? ನಿಮ್ಮ ಹಾಡುಗಳೆಲ್ಲ ಭಾಳ ಚೆನ್ನಾಗಿ ಓಡ್ತವೆ ಅಲ್ವಾ? ಲಹರಿ ಕಂಪನಿಗೂ ಕೂಡ ಹಾಡಿದಿರಿ ಅಲ್ವಾ? ನಾನು ನೋಡಿದ್ದೀನಿ, ನೀವು ಬರೋಕ್ಕೆ ಮುಂಚೆ ನಿಮ್ಮ ಎಲ್ಲ ಹಾಡುಗಳನ್ನು ಕಥೆಗಳನ್ನು ನೋಡ್ತಾ ಇದ್ದೇನೆ ನಾನು. ಚೆನ್ನಾಗಿದೆ. ಮುಖ್ಯವಾಗಿ ಸಿದ್ದರಾಜಣ್ಣ, ಈಗ ಈ ಗುರುಗಳನ್ನ ನೆನೆಸ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಮಾತಿಗೆ ಅಲ್ವರಾ? ಹೌದು, ಮೇಯ್ನ್ ಅವರೇ. ಈಗ ಉಳ್ಳಂಬಳ್ಳಿ ಮಾದೇವಣ್ಣವ್ರ ಹತ್ರ ನೀವು ವಿದ್ಯೆ ಕಲ್ತಿರಿ ಅಂತ ತಿಳಿಸಿದ್ರಿ ಅಲ್ವಾ? ನಾವಾಗಲೇ ಕೂತ್ಕೊಂಡು ಮಾತಾಡಬೇಕಾದ್ರೆ ನಿಮ್ಮ ಗುರುಗಳ ಬಗ್ಗೆ ಒಂದು 4 ಮಾತು ಮಾತಾಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಮೊದಲನೇ ಗುರು ಪುರಿಗಾಲಿ ಬೊಮ್ಮೇಗೌಡರು. ನಮಗೆ ಅವರು ದಾರಿ ತೋರಿಸಿದವರು, ಈ ದಾರಿಗೆ ತಂದವರು ಅವರು. ನಮಗೆ ಅವರು ವಯಸ್ಸಾಗ್ಬಿಟ್ಟು ತೀರೋಗ್ಬಿಟ್ರು ಪುರಿಗಾಲಿ ಬೊಮ್ಮೇಗೌಡರು. ಅವ್ರು ತೀರೋದ ಮೇಲೆ ನಾವು ನಮ್ಮ ಗುರುಗಳಾಗಿರ್ತಕ್ಕಂಥ ಉಳ್ಳಂಬಳ್ಳಿ ಮಾದೇವಪ್ಪನವ್ರನ್ನ ಕತೆ ಕಲಿಬೇಕಲ್ಲ ಅಂದ್ಬಿಟ್ಟು ಸೇರಿದೋ. ಅವ್ರನ್ನ ಕೇಳ್ಕೊಂಡು ಬನ್ನಿಯಪ್ಪ ಕಲಿಸ್ಕೊಡ್ತೀವಿ ಅಂಥೇಳಿ ಭಾಳ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿದ್ರು. ಕರ್ಕೊಂಡು ಊರೂರ ಮೇಲೆ ಹಳ್ಳಿ ಮೇಲೆಲ್ಲ ಹೋಗೋದು, ಭಿಕ್ಷೆ ಮಾಡೋದು, ಕೋರಣ್ಣೆ ಮಾಡೋದು. ಒಂದು ದಿನ ಮನೇಲಿ ನೆನಗಿರಿಸ್ಬಿಡ್ತಿರಲಿಲ್ಲ. ಇವ್ರು ಕತೆ ಕಲಿಸ್ಬೇಕಲ್ಲ ಅಂತ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಗುರುಗಳು ಪಾಪ ತಾವು ಹಸ್ಕೊಂಡಿದ್ರು ನಮಗೆ ಕಂತ ಭಿಕ್ಷೆ ಮಾಡಿ ಊಟಕ್ಕೆ ತಂದು ಹಾಕ್ತಿದ್ರು. ಅವರು ಊಟಕ್ಕೆ ಕೊಡ್ತಿದ್ರು ಮನೆಗೆ. ಕಂತೆ ಭಿಕ್ಷೆ ಅಂದರೆ ಅದೇ ಅನ್ನ ಇಟ್ಟು ಇಸ್ಕೊಂಬಂದು ನಮ್ಗೆ ಕೊಡ್ತಿದ್ರು ಅವರು ಮನೆಯಲ್ಲಿ. ಆ ಕಾಲದಲ್ಲಿ ಆ ಕಾಲ ಇಟ್ಟಿಗೆ ಬರಲ್ವ ಅನ್ನಕ್ಕೆ ಧರಿದಿರ. ಆಗ ಮನೇಲಿ ಒಂದು ಅರ್ಧ ಕೊಡೋರು, ಒಬ್ರು ಕೆಲವರು ಒಂದು ಮುದ್ದೆ ಕೊಡೋರು. ಹಾಗೆಲ್ಲ ಇಸ್ಕೊಂಬಂದು ಸಾರು ಒಂದು ಟಿಫಿನ್ ಕ್ಯಾರಿ ಇಟ್ಕೋಗೋರು. ಅದು ಸಾರನ್ನು ಕೊಡೋರು. ಅವರೇ ಕೊಡೋರು, ಮುದ್ದೆ ಕೊಡೋರು, ಸಾರು ಕೊಡೋರು. ಅದನ್ನೆಲ್ಲ ಈಸ್ಕೊಬಂದು ಎಲ್ಲ ಕೂತ್ಕೊಂಡು ಜೊತೆಲಿದ್ದವರೆಲ್ಲ ಊಟ ಮಾಡ್ಕೊಂಡು ಪಡಸಲ ಮೇಲೆ ತಿನ್ನಕ್ಕೆ ಸಿದ್ಧವಾಗಿರೋ ಆಹಾರವನ್ನು ಭಿಕ್ಷೆ ಮಾಡೋದು ಕಂತೆ ಭಿಕ್ಷೆ ಅಂತ ಕರೀತಾರ. ದವಸ ಧಾನ್ಯಗಳನ್ನ ಇಸ್ಕೊಂಡ್ರೆ ದವಸ ಧಾನ್ಯ ಇಸ್ಕೊಂಡ್ರೆ ಕೋರಣ್ಯ. ಹೌದು, ಅದಕ್ಕೂ ಭಿಕ್ಷಾ ಅಂತ ಹೇಳ್ತಾರೆ. ಕೋರಣ್ಯ ದವಸ ಧಾನ್ಯ ಕಂತೆ ಭಿಕ್ಷಾ. ಈ ಕೋರಣ್ಯ ದುಡ್ಡು ಕಾಸು ಇಸ್ಕೊಂಡ್ರೆ ಇದು ಕೋರಣ್ಯ. ರಾಗಿ ಜೋಳ ಅಕ್ಕಿ ಕಾಸು ದುಡ್ಡು ಕಾಸು ಇಸ್ಕೊತೀವಲ್ಲ ಅದು ಕೋರಣ್ಯ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ನಮ್ಮ ಕುಂದೂರು ಸ್ವಾಮಿಗಳು ಅಂತ ಒಬ್ಬರು ಅವರೇ, ಅವರು ಕಂತೆ ಭಿಕ್ಷೆ ಮಾಡಿ ಜನಕ್ಕೆ ಅನ್ನ ಹಾಕ್ತಾರೆ ಇವತ್ತು. ಹೌದು, ಕಂತೆ ಕುಂದೂರು ನೋಡಿರ್ಬೇಕು ನೀವು. ಅಲ್ಲಿ ಆ ಸ್ವಾಮಿಗಳು ತೆಂಕಳ್ಳಿಗೆ ಹೋಗಿ ಲಿಂಗಾಯತರ ಬೀದಿ ಒಳಗೆ ಕಂತೆ ಭಿಕ್ಷೆ ಮಾಡ್ಕೊಂಬಂದು ಜನಕ್ಕೆ ಬಂದಂಥ ಪರ್ಸಿಗೆಲ್ಲ ಊಟಕ್ಕೆ ಹಾಕ್ತಾರೆ ಅದಕ್ಕೆ ಕಂತೆ ಭಿಕ್ಷೆ ಅಂತ ಹೇಳೋದು. ಸ್ವಾಮಿಗಳು ಮಾಡಿರೋದು ಅವಾಗ ಹಿಂದೆ. ದರ್ಗ ದೊಡ್ಡವರು ಕೂಡ ಕಂತೆ ಭಿಕ್ಷೆ ಮಾಡವ್ರೆ. ಪರಮೇಶ್ವರನು ಕೂಡ ಕಂತೆ ಭಿಕ್ಷೆ ಮಾಡವ್ರೆ. ಭೀಮಾವತಿ ಪಟ್ಟಣದಲ್ಲಿ ಊಟ ಇಲ್ಲ ಅಂದ್ಬಿಟ್ಟು ಭಿಕ್ಷೆ ಮಾಡವ್ರೆ. ಅವರು ಕಂತೆ ಭಿಕ್ಷೆ ಮಾಡವ್ರೆ. ಭಕ್ತರ ಮನೆಯೆಲ್ಲ ಕಂತೆ ಭಿಕ್ಷೆ ಮಾಡಿರೋದು. ಹಾಗೆ ನಮ್ಮ ಗುರುಗಳು ನಮ್ಮನ್ನ ಊರೂರ ಮೇಲೆ ಕರ್ಕೊಂಡೋಗಿ ಒಂದು ಪಡಸಲ ಮೇಲೆ ಕುಂತ್ಕೊಂಡಾಗ ನಿಂತ್ಕೊಂಡಾಗ ಈ ದರ್ಗ ದೊಡ್ಡವ್ರ ಚರಿತ್ರೆ ಹಿಂಗೆ, ಸಿದ್ದಪ್ಪಾಜಿ ಕತೆ ಹಿಂಗೆ, ಕೆಂಪಚಾರಿ ಸತ್ಯ ಪರೀಕ್ಷೆ ಹಿಂಗೆ, ಈ ಬೊಪ್ಪೇಗೌಡ ಮಂಟೇಸ್ವಾಮಿಯವ್ರಿಗೆ ಯಾವ ರೀತಿ ಮನೆ ಬಿಟ್ಕೊಟ್ರು ಅನ್ನೋದು, ಆದಿವನ್ನಾಯಕನಹಳ್ಳಿಲಿ ಶರಣಿಯಾದ ಮುದ್ದಮ್ಮ ಮಂಟೇಸ್ವಾಮಿಯವರಿಗೆ
ಒಕ್ಕಲಿಗರ ಮನೆಯನ್ನು ಯಾವ ರೀತಿ ಬಿಟ್ಕೊಟ್ರು ಅನ್ನತಕ್ಕಂಥದ್ದು, ಮಡಿವಾಳ ಮಾಚಪ್ಪನ ಮನೆ ದೊಡ್ಡಮ್ಮ ತಾಯಿಗೆ ಯಾವ ರೀತಿ ಪಡೆದ್ರು ಅನ್ನತಕ್ಕಂಥದ್ದು ಕಥೆಗಳನ್ನ ಹಾಡೋದು, ಕತೆಗಳನ್ನೆಲ್ಲ ಹೇಳ್ಕೊಡ್ತಿರು ನಮಗೆ ಓಹೋ ನಿಮಗೆ ಕುಂಡ್ರಿಸ್ಕೊಂಡು ನಮ್ಮ ಗುರುಗಳು ಉಳ್ಳಂಬಳ್ಳಿ ಮಾದೇವಪ್ಪನವರು. ಹಾಗಾಗಿ ನಾವು ಈ ಕಲೆಗಿಳಿದಾಗ 13 ವರ್ಷ ಸರ್ ನನಗೆ. ನಿಮಗೆ ಹಾಂ 13-14 ವರ್ಷ ಈ ಕಲೆಗಿಳಿದಾಗ ನಮಗೆ ಆಗ ತುಂಬ ಬಡತನ. ನಮಗೆ ಊಟ ಮಾಡೋಕ್ಕೆ ಅನ್ನ ಇಲ್ಲ, ಊಟಗಳಿಗೆ ಬಟ್ಟೆ ಇಲ್ಲ, ಭಾಳ ಕಡು ಬಡತನ ಸಹ. ಓಹೋ ನಮ್ಮ ತಂದೆಯವರು ಮಾದೇಗೌಡರು ಅಂತ, ನಮ್ಮ ತಾಯಿ ನಿಂಗಮ್ಮ ಅಂತ. ಆದರೂ ಕೂಡ ನಾವು ಅಲ್ಲಿ ಇಲ್ಲಿ ಉಳ್ಳಿ ಕೀಳಕ್ಕೆ ಹೋಗೋದು, ಈ ಲಿಂಗಾಯತ್ರ ಕೆರೆಗೆ ಸೊಪ್ಪು ಊರಕ್ಕೆ ಹೋಗೋದು, ಆಮೇಲೆ ಈ ಕಡ್ಡಿ ತೋಟ ಆಗ್ತಾ ತರಿಯಕ್ಕೆ ಹೋಗೋದು, ಆಮೇಲೆ ಭತ್ತ ಕುಯ್ಯಕ್ಕೆ ಹೋಗೋದು, ಈ ಸರ್ಗೂರು ಬೈಲ್ಗ ಪುರಿಗಾಲಿ ಕಡೆ ಎಲ್ಲ ಕೂಲಿ ಮಾಡೋದು, ಕೂಲಿ ಕಂಬಳ ಮಾಡಿ ಉಳ್ಳಿ ಕೀಳಕ್ಕೆ ಹೋಗೋದು. ಈ ಕೂಲಿ ಕಂಬಳ ಮಾಡಿ ನಾವು ನಮ್ಮ ತಾಯಿಗೆ ತಂದು ಕೊಡ್ತಿದ್ವಿ. ನಾವು 5 ಜನ ಗಂಡು ಮಕ್ಕಳು, 5 ಜನಕ್ಕೂ ಸ್ವಲ್ಪ ಹಾಕ್ತಿರು, ಊಟ ಮಾಡ್ತೀವಿ. ಏನಿರೋದು ಬೇಯಿಸಾಕ್ತಿರು. ಅಣ್ಣ ಸೊಪ್ಪು ಯಾವುದೋ ಒಂದು ಯಾವ ಸಿಕ್ಕುತ್ತೆ ಅದು, ಅಂಬಲಿ ಅಣ್ಣ ಸೊಪ್ಪು ಯಾವ ಸಿಕ್ಕುತ್ತೆ ಅದು. ಈ ಜೋಳದ ಹಿಟ್ಟು ಮಕ್ಕಳ ಜೋಳ ಅಂತಿತ್ತು, ಆ ಜೋಳದ ಹಿಟ್ಟು ಮಾಡ್ಕೊಂಡು ಉಣ್ತಿದ್ದೋ. ಆಮೇಲೆ ಬೆಳೆ ಜೋಳ ಬತ್ತು, ಬೆಳೆ ಜೋಳದ ಹಿಟ್ಟು ಉಣ್ತಿದ್ದೋ. ಆಮೇಲೆ ಈಗ ನಾನು ಭತ್ತ ಕುಯ್ಯೋಕ್ಕಾದಾಗ ಆ ವಯಸ್ಸು ಬಂದಾಗ ಭತ್ತ ಕುಯ್ಕೊಬಂದು ಮನೆಗೆ ಭತ್ತ ಸೇರಿಸ್ತಿದ್ವಿ. ನಮ್ಗೆ ಇದು ಹೇಳ್ಕೊಡ್ತಾಯಿದ್ರು ನಮ್ಮ ಗುರುಗಳು, ಊರೂರ ಮೇಲೆ ಕರ್ಕೊಯ್ತಾಯಿದ್ರು. ನಾವು ಈ ಕಡೆ ದೊಡ್ಡಿ, KM ದೊಡ್ಡಿ, ಕಂದ್ಲಿ, ಮುಟ್ನಳ್ಳಿ, ಕಂಟಗೆರೆ, ಸೊಟ್ಟಳ್ಳಿ, ಆಮೇಲೆ ಕರಳಿ ಕೊಪ್ಪಲು, ಗುಡದ ಕೊಪ್ಪಲು, ಹಳ್ಳದ ಕೊಪ್ಪಲು, ಕುರುಬನಪುರ, ಮತ್ತು ಭೀಮನಹಳ್ಳಿ, ಅಣಸಾಲೆ, ಆಮೇಲೆ ದಡದಪುರ, ಬಂಡೂರು, ಈ ಕಡೆ ಇಟ್ನಳ್ಳಿ, ಈ ಕಡೆ ಎಲ್ಲ ಹೋಯ್ತಿದ್ದು ಮೋಸ. ಪುನಃ ನಗರ ಕಂಟು ಹೋಯ್ತಿದ್ದಿ ನಾನು. ಇಲ್ಲ ಬಸ್ಸಲ್ಲಿ ಹೋಯ್ತಿದ್ದೋ. ಆಮೇಲೆ ಬಸ್ನ ಮೇಲೆಲ್ಲ ಭಿಕ್ಷೆ ಮಾಡ್ತಿದ್ದೋ. ಬಸ್ಸಲ್ಲೆಲ್ಲ ಭಿಕ್ಷೆ ಮಾಡ್ತಿದ್ದೋ. ಬಸ್ಸಲ್ಲಿ ಒಂದು ರೂಪಾಯಿ 8 ಆಣೆ, ಆಮೇಲೆ ಬತ್ತು 1 ರೂಪಾಯಿ 8 ಆಣೆ. ನಮ್ಮ ಬೊಮ್ಮೇಗೌಡರು ನಮ್ಮ ಉಳ್ಳಂಬಳ್ಳಿ ಮಾದೇವಪ್ಪ ಅವ್ರು ಮಾಡುವಾಗ 1 ಪೈಸೆ 2 ಪೈಸೆ, ಆಗ 1 ಪೈಸೆ 2 ಪೈಸೆ. ಅವ್ರು ನಮ್ಮ ಬೊಮ್ಮೇಗೌಡರು ಮಾಡುವಾಗ ತೂತು ಕಾಸೆಲ್ಲ ಇತ್ತು ಆವಾಗ. ಹಳೇ ಕಾಲದ ಗುರುಗಳವರು. ಆಗ ನಮ್ಮ ಗುರುಗಳು ಅಂದರೆ ವಿದ್ಯೆದ ಮೇಲೆ ಭಾಳ ಆಸಕ್ತಿ ನಮ್ಮ ಉಳ್ಳಂಬಳ್ಳಿ ಮಾದೇವಪ್ಪ ಅವ್ರಿಗೆ. ಅವರು ಮೈಸೂರಿಗೆ ಒಪ್ಪಂದ ಆಯಿತಂತೆ. ಒಪ್ಪಂದ ಆಗಿ ಪುಣ್ಯಾತ್ಮರು ಮದುವೆ ಆಗಿತ್ತು. ಮದುವೆ ಆಗಿ ಅವತ್ತು ಪ್ರಸ್ತ ಮಾಡ್ಕೊಬೇಕಂತೆ. ನಮ್ಮೊಂದು ಹೇಳ್ತಿದ್ರು ಎಲ್ಲನೂ. ಅವ್ರ ಚಿಕ್ಕ ವಯಸ್ಸಿನ ಮಾತು ಇದು. ಅವತ್ತು ಪ್ರಸ್ತ ಮಾಡ್ಕೋಬೇಕಾದ್ರೆ ಇಲ್ಲಿ ಖಾರಪುರದ ಪುಟ್ಟಮಾದಪ್ಪ ಅವರು ಬೊಪ್ಪಣ್ಪುರದ ಮಠದಲ್ಲಿ ಪೂರ್ತಿ ಕಥೆ ಮಾಡಿಬಿಡಿ ಪುಟ್ಟಮಾದಯ್ಯ ಅಂತೇಳಿ ಬೊಪ್ಪಣ್ಪುರದ ಬುದ್ಧಿಯವರು ನೇಮಕ ಮಾಡಿದ್ರಂತೆ. ಈ ಕತೆ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗಿ ನಮ್ಮ ಗುರುಗಳು ಪ್ರಸ್ತ ಮಾಡ್ಕೊಂಡಿಲ್ಲ. ಅವರು ಹೆಂಡ್ತಿನೂ ಬಿಡ್ಬಿಟ್ರು. ಬಿಟ್ಬಿಟ್ಟು ನೈಟು ಯಾರು ಮಾಡ್ರು ಅಂತ ಸಾಧನೆ ನಾವು ಮಾಡೋಕ್ಕಲ್ಲ, ನೀವು ಮಾಡೋಕ್ಕಾಗಲ್ಲ ಅಲ್ವಾ. ಬೇರೆ ಈಗಿನವ್ರು ಮಾಡಿ ಅಂತೇಳಿ ಮತ್ತು ಅದು ಯಾರು ಮಾಡಿಬಿಟ್ರು ನೋಡಮ್ಮ, ಆಗಲ್ದು ಅಂತ. ಆಮೇಲೆ ಅಂದುಳು ಮಾಡಿದ್ವಿ, ಚಂದುಳು ಮಾಡಿದ್ವಿ. ಅವಳು ಭಾಳ ಚೆನ್ನಾಗಿಲ್ಲ ಅವಮ್ಮ, ನಾನು ನೋಡೀನಿ ಈಗಲೂ ಅವಮ್ಮ. ಆದರೂ ಕೂಡ ಅಂಥೇಳಿ ಬಿಟ್ಬಿಟ್ಟು ಬಂದು ಕತೆ ಕಲಿಯೋಕ್ಕೋಸ್ಕರವಾಗಿ ಒಂದು ಮರದಂಡ್ಲಿ ಮನೆ ಕಂದ್ರಂತೆ, ಕಂಬಳಿ ಹೊಸ್ಕೊಂಡು. ಅವ್ರು ಕತೆ ಮಾಡ್ತಿರ್ಬೇಕಾದ್ರೆ ಕೇಳಬೇಕು ಅಂತ ಕತೆ ಕಲಿಬೇಕಲ್ಲ ಇವರು. ಕೇಳಬೇಕು, ಕಲ್ತ್ಕೋಬೇಕು ಅಂದ್ಬಿಟ್ಟು ಮನೆ ಕಂದ್ರಂತೆ. ಆಗ 5 ದಿನ ಎಲ್ಲೋ ನಿಲ್ವಂತೆ. ಅಲ್ಲೇ ಊಟ ಮಾಡ್ಕೊಳ್ಳೋದು. 5 ರಾತ್ರಿ ಇಲ್ಲೇ ಹೋಯ್ತು. ತೀರೋಯ್ತು ಅದು. ಅವ್ರು ಬಿಟ್ಬಿಟ್ರು. ಅವ್ರು ಹೆಂಗೆ ಸರ್ ಬಿಟ್ಟೇ ಬಿಟ್ರು. ಆಮೇಲೆ ಏನಾಯಿತು, ಕತೆಯೆಲ್ಲ ಕಲ್ತರಂತೆ. ಕತೆಯೆಲ್ಲ ಕಲ್ತ್ಕೊಂಡು ಆಗ ಸುಮಾರು ಜನ ಶಿಷ್ಯಂದಿರು ಮಾಡವ್ರೆ ಈಗ ಇಲ್ಲಿವರೆಗೂ. ಯಾರು ಕೃಷ್ಣಪುರ ಮಾದೇವ ಸ್ವಾಮಿಯವರು, ಪುರಿಗಾಲಿ ಮಾದೇವರು, ಕೊಳತೂರಲ್ಲಿ, ಆಮೇಲೆ ಆ ಮಳವಳ್ಳಿಲಿ ಸುಮಾರು ಜನ ಇದ್ದರು. ಗುಡ್ಡಪ್ತಿರು ಅವರು ಸುಮಾರು ಸೊಲ್ಲು ಪಲ್ಲು ಹಾಡು ಎಲ್ಲ ಕಲಿಸಿದ್ರು. ಈ ಕೃಷ್ಣಪುರ ಮಾದೇವ ಸ್ವಾಮಿ ಅಂದರೆ ಮಳವಳ್ಳಿ ಮಾದೇವ ಸ್ವಾಮಿ ಅಂತಾರಲ್ಲ ಅವರು ನಿಮ್ಮ ಗುರುಗಳ ಶಿಷ್ಯನ? ಹೌದು, ಸರಿ. ನಮ್ಮ ಗುರುಗಳ ಶಿಷ್ಯ ಅವರು. ಆಮೇಲೆ
ಎಲ್ಲ ಶಿಷ್ಯದ್ರನ್ನೆಲ್ಲ ಮಾಡಿ ಪುಣ್ಯಾತ್ಮರು ಕಥೆ ಎಲ್ಲ ಕಲಿಸಿ ಒಂದು ದಾರಿಗೆ ತಂದರು. ಆಮೇಲೆ ಏನಾಯಿತು ವಿಚಾರ, ಆಮೇಲೆ ಅಷ್ಟೊತ್ತಿಗೆ ಏನಾಗೋಯ್ತು, ಸ್ವಲ್ಪ ಉಳಿಯೋದು ಕಲಿಸ್ಬಿಟ್ಟಿರು. ಇರಬಾರ್ದು, ಡೇಂಜರಸ್ ಅದು, ಭಾಳ ಹಾಳು ಮಾಡಿಬಿಡ್ತಾ. ಅದು ಹೇಳ್ಬಾರ್ದು ಬಿಡಿ, ಅದೆಲ್ಲ ಬೇಡ ನಮ್ಗೆ. ಆಗ ಅವ್ರೇನು ಮಾಡಿಬಿಟ್ರು, ಚಿಕ್ಕಲ್ಲೂರು ಸನ್ನಿಧಿಲೇ ತೀರೋಗ್ಬಿಟ್ರು. ಹೌದಾ? ಚಿಕ್ಕಲ್ಲೂರಲ್ಲೇ ಸತ್ತೋದ್ದವರು. ಕತೆ ಮಾಡ್ಬೇಕಲ್ಲ, ಮಲಗಿದ್ರು, ತೀರೋಗ್ಬಿಟ್ರು. ಆಗ ಏನಪ್ಪ ತಗೊಂಬಂದು ಒಪ್ಪಗಿಪ್ಪ ಮಾಡಿ ನಾವೆಲ್ಲ ನಿಂತ್ಕೊಂಡು ಕತೆ ಗೀತ ಮಾಡಿ ಏನೋ ಅವ್ರ ಉತ್ತರ ಕ್ರಿಯಾದಿ ಮುಗಿಸ್ತು. ನಿಮ್ಮ ಗುರುಗಳ ಅಂತ್ಯ ಹೀಗಾಯಿತು. ಗುರುಗಳಂತಂದ್ರೆ ಎಲ್ಲ ಸೇರಿದರು, ಕಲಾವಿದರೆಲ್ಲ ಸೇರಿ ಅವ್ರಿಗೆ ಪೂಜೆ ಪುಸ್ಕರ ಎಲ್ಲ ಚೆನ್ನಾಗಿ ಮಾಡಿ ಅವರ ಸಂಸ್ಕಾರ ಮಾಡಿದ್ರು. 11 ದಿನಕ್ಕೂ ಅದೇ ಪ್ರಕಾರವಾಗಿ ಮರಿ ಕೋಳಿ ಎಲ್ಲ ಕೂದು ಚೆನ್ನಾಗಿ ಎಡೆ ಇಕ್ಕಿ ಅವರ ಭಾವಚಿತ್ರ ಮಡಗಿ ಪೂಜೆ ಮಾಡಿಸಿ, ಹೂವನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ, ಧೂಪ ದೀಪಗಳು ಹಾಕಿ ಸಮಾರಾಧನೆ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಕಥೆನೂ ಮಾಡಿದ್ರು. ಬೆಳಗಾನ ಕತೆ ಮಾಡಿದ್ರು. ಚೆನ್ನಾಗಿ 16 ಜನ ಶಿಷ್ಯಂದರಿಗೆ ಶಿಷ್ಯ ಪರಂಪರೆ ಬೆಳೆಸಿ ಕತೆ ಹೇಳಿಕೊಟ್ಟು ತಾನು ಕೂಡ ಉತ್ತಮವಾಗಿ ಕತೆ ಹಾಡ್ತಿದ್ದೆ ಅಂತ ಉಳ್ಳಂಬಳ್ಳಿ ಮಾದೇವಣ್ಣವರು ಅಂದರೆ ನಿಮ್ಮ ಗುರುಗಳ ಅಂತ್ಯ ಈಗಾಯಿತು. ಹೌದು. ಅಂಥ ಕತೆ ಆಡೋದವ್ರು ಯಾರೂ ಇಲ್ಲ ಬಿಡಿ ಸಹ ಈಗಲೂ. ಹೌದು. ಅವ್ರು ಹೆಂಗೆ ಆಡ್ತಿರೋ ಗೊತ್ತಾ ಸರ್, ಹುಡುಗಿ ಆಡ್ತಿರೋರು. ಒನ್ನ ಉತ್ತದ ಒಡೆಯ ನನ್ನ ಉರಿಯ ಗದ್ದೆಗೆ ಮನ್ನ, ನೀಲಿಗಾರರ ಭೋಗಿ ನನ್ನ ನೀಲಿ ಸಿದ್ದಪ್ಪಾಜಿ, ಕಂದ ಓಂಗಿ ಬಪ್ಪ ಹಲುಗುರಿಗೆ ಗೆದ್ದು ಬರೋ ಪಂಚಾಳದವರ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡ ಇದೊಡೆಯ ಲಿಂಗಯ್ಯ ನೀವೇ ಬನ್ನಿ. ಈ ಸಾಯಿದಲ್ಲಿ ಆಡ್ತಿದ್ರು. ಆಮೇಲೆ ಅವ್ರ ವಾಯ್ಸೇ ಒಂದು ಚಂದ ಶ್ರೀರಾಗ ಅಂಥ ವಾಯ್ಸು ಯಾರಿಗೂ ಇಲ್ಲ ಈಗ ಈಗಲೂ. ಹೌದಾ? ಈಗಲೂ ಎಲ್ಲ ದೊಡ್ಡ ದೊಡ್ಡವರು ಅಂತಾರ ಕಿರೀಟ ಮಡಿಕೊಂಡು ಮಾಡ್ತಾರಲ್ಲ, ಅವಾಗ ಅವರು ಯಾರಿಗೂ ಕಲಾವಿದರಲ್ಲಿ ಅವ್ರ ವಾಯ್ಸು ಒಬ್ರಿಗೂ ಇಲ್ಲ ಸರ್ ಈಗಲೂ. ಗ್ರೇಟ್ ವಾಯ್ಸು ಸರ್, ನಿಜವೂ ಆ ಥರ ವಾಯ್ಸು ಒಬ್ರಿಗೂ ಇಲ್ಲ, ಯಾವ ಕಲಾವಿದ್ರಿಗೂ ಇಲ್ಲ ಅಂಥ ವಾಯ್ಸು. ನಮ್ಮ ಗುರುಗಳಂಥ ವಾಯ್ಸು. ತಿಳ್ಕೊಬೇಕು ಅಂದ್ರೆ ನಮ್ಮ ಪುರಿಗಲ್ಲಿ ಮಾದೇವ್ರಿಗೂ ಸ್ವಲ್ಪ ಗೊತ್ತಿರ್ತದೆ. ಆಮೇಲೆ ಇನ್ನೊಂದು, ಅವರು ಜಾಸ್ತಿ ಮನ ಸೇರ್ತೀನಿಲ್ಲ ಸರ್. ಅಯ್ಯೋ ಪಾಪ ಪ್ರಸ್ಥಾನ ಬಿಟ್ಬಿಟ್ಟು ಮನೆ ಯಾಕೆ ಮನ ಸೇರ್ತೀನಿಲ್ಲ. ಅವ್ರು ಪುನಃ ಒಬ್ಬರು ಮಾಡ್ಕೊಂಡ್ರು ಕಾಳಮ್ಮ ಅಂದ್ಬಿಟ್ಟು, ಇಬ್ಬರು ಗಂಡು ಮಕ್ಕಳು ಅವ್ರಿಗೆ. ಈಗಲೂ ಅವ್ರ ಮಕ್ಕಳು ಮಾರಳ್ಳಿಲಿ ಮಳವಳ್ಳಿ ಪಕ್ಕದಲ್ಲಿ. ಆದರೂ ಏನಪ್ಪ ಅಂದ್ರೆ ಅವ್ರಿಗೆ ಸಂಸಾರದ ಮೇಲೆ ಜ್ಞಾನ ಇಲ್ಲ. ಕತೆ ಊರೂರ ಮೇಲೆ ಹೋಗ್ಬೇಕು, ಅಲ್ಲಿ ಇಲ್ಲಿ ಆಡಬೇಕು, ಜನಗಳ ಕೈಲಿ ಸೈ ಅನ್ಸ್ಕೋಬೇಕು, ನನ್ನ ಜನ ಸರಿ ಅನ್ಬೇಕಲ್ಲ ಅನ್ನೋ ಬುದ್ಧಿ ಈ ಥರ ಅವ್ರದ್ದು. ಕಲೆ ಜಾಸ್ತಿ ಅವ್ರದ್ದು. ಅಂತಹ ಕತೆ ಇಂಥ ಕತೆ ಬರೋದೇ ಇಲ್ಲ ಅಂತಿರಲಿಲ್ಲ ಅವರು. ಅಂದರೆ ಕಲೆಯ ಹುಚ್ಚು ಹೆಚ್ಚಾಗ್ಬಿಟ್ರೆ ವೈಯಕ್ತಿಕ ಬದುಕಾಳಾಗ್ಬಿಡುತ್ತಾ ಅಂತ. ಕರೆಕ್ಟು ಸರ್ ಅಲ್ವಾ? ಬದುಕೇನು ಹಾಳಾಗಲ್ಲ, ಎಲ್ಲಾನು ಒಂದು ಲಿಮಿಟಲ್ಲಿದ್ದರೆ ಒಳ್ಳೇದು. ಕರೆಕ್ಟು ಈ ಮಾತು ಅಲ್ವಾ? ಅಮೃತ ಆದ್ರೂ ಒಂದು ಲಿಮಿಟಲ್ಲಿದ್ದರೆ ಒಳ್ಳೇದು ಇರಬೇಕು ಅಲ್ವಾ? ಕಲೆ ಆದರೂ ಅಷ್ಟೇ. ಆಮೇಲೆ ಇನ್ನೊಂದು ಅವ್ರಿಗೆ ಎಂಥ ಹುಚ್ಚಿತ್ತು, ಹೆಂಡ್ತಿ ಬಿಟ್ಬಿಟ್ಟು ಕತೆ ಕಲಿಯೋಕೆ ಹೋದ್ರಲ್ಲ, ಪ್ರಸ್ತಾವ ಬಿಟ್ಬಿಟ್ಟು ಎಂಥ ಕಲೆ ಇತ್ತು ಸರ್ ಅವ್ರಿಗೆ. ಎಷ್ಟು ಆಸಕ್ತಿ ಇತ್ತು. ಅದೇ ಆಸಕ್ತಿನೇ ಜಾಸ್ತಿ ಅವ್ರಿಗೆ, ಭಾಳ ಆಸಕ್ತಿ ಇತ್ತು. ಏನು ಸರ್ ಅಯ್ಯಯ್ಯೋ ಅವ್ರಿಗೆ ಬರೋದಿಲ್ಲ ಅನ್ನೋ ಕತೆ ಇರಲಿಲ್ಲ ಅವ್ರಿಗೆ. ಈಗ ಹಂಗಾದ್ರೆ ಈಗ ಒಂದು ಕೆಲಸ ಮಾಡೋಣ ಸುಮ್ಮನೆ ರೀ, ಈ ಸಂಚಿಕೆ ಮುಗ್ಸೋಕ್ಕೆ ಮುಂಚೆ ನನಗೊಂದು ಆಣೆ ಪ್ರಮಾಣ ಮಾಡಿ. ಏನಂತ? ಈ ನಿಮ್ಮ ಗುರುಗಳು ಉಳ್ಳಂಬಳ್ಳಿ ಮಾದೇವಣ್ಣವರ ಬದುಕಿನ ಬಗ್ಗೆ ಅವರ ಶಿಷ್ಯಂದ್ರಾದ ನೀವು ಪುರಿಗಾಲಿ ಮಾದೇವಣ್ಣ ಸಾಧ್ಯವಾದರೆ ಅವರ ಕುಟುಂಬದ ಯಾರನ್ನ ಇದ್ದರೆ ಅವರು ಕರೆಸಿ ನಾವು ಯಾಕೆ ವೀಕ್ಷಕರಿಗೋಸ್ಕರ ಒಂದು ಸಂವಾದ ಮಾಡಬಾರ್ದು, ಗುರುಗಳನ್ನ ಸ್ಮರಣೆ ಮಾಡೋಕ್ಕೆ ಅಲ್ವಾ? ಅವ್ರ ಬದುಕಿನ ಬಗ್ಗೆ ಮಾತಾಡೋಕ್ಕೆ, ಅವ್ರ ಕಲೆ ಬಗ್ಗೆ ಮಾತಾಡೋಕ್ಕೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕ್ಕೆ ಮಾಡೋಣ ಸರ್. ಮಾಡೋಣ ಸರ್. ಈಗ ಅವರಿಂತ ನಾವು ಅನ್ನ ಉಣ್ತಿರೋದು, ಅವ್ರ ಹೆಸರು ಹೇಳ್ಕೊಂಡು ಅವ್ರು ಕಲಿಸಿರೋ ತಾನೇ ಇಲ್ಲಿ ಬಂದಿರೋದು ನಾವು. ಇಲ್ಲ ನಾವು ಇಲ್ಲಿ ನೆಲೆ ಎಲ್ಲಿ ಕಾಣೋಕ್ಕಾಗೋದು, ನಿಮ್ಮ ಮುಖ ಎಲ್ಲಿ ನೋಡೋಕ್ಕಾಗೋದು, ನಿಮ್ಮ ಮನೇಲಿ ಎಲ್ಲಿ ಊಟ ಮಾಡೋಕ್ಕಾಗೋದು ನಾವು. ಅವರು 4 ನುಡಿ ಕಲಿಸಿರೋ ಹೊತ್ತಿಗೆ ಇವತ್ತು ಅವ್ರ ಹೆಸರು ಹೇಳ್ಕೊಂಡು ನಮ್ಮಿಬ್ಬರು ಮಕ್ಕಳನ್ನು ಡಬಲ್ ಡಿಗ್ರಿ ಮಾಡಿ, ಒಬ್ಬ ಮಗನ್ನ MBA ಮಾಡಿ, ಇನ್ನೊಬ್ಬ ಮಗಳು ಡಿಗ್ರಿ ಮಾಡಿಸಿ, ಮಗಳ ಮದುವೆ ಮಾಡಿ
ಇಷ್ಟೆಲ್ಲ ಇದೊಂದರಲ್ಲಿ ನಾನು ಜೀವನ ಮಾಡ್ತಿರೋ ಸರ್ ಇವತ್ತಿಗೂ. 7 ಬಾಯಿ ಹೊನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಸ್ವಾಮಿ